ನಾನು ಬೆಳಿಗ್ಗೆಯಿಂದಲೂ ಇವತ್ತು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ವಾಟ್ಸಪ್ಪು, ಇಷ್ಟೊಂದು ಮೆಸೇಜ್ಗಳು, ಆರ್ಡರು, ಬಿಗ್ ಬಾಸ್ಕೆಟ್ ಆರ್ಡರು, ಅಮೆಝಾನ್ ಆರ್ಡರು, ಭಾಳಷ್ಟು ಮೇಲ್ಗಳು, ಪ್ರತಿಯೊಂದು ಕೂಡ ಇವತ್ತು ಮೊಬೈಲಲ್ಲಿ. ಇವತ್ತು ನಮ್ಮ ಜೀವನವೆಲ್ಲ ಮೊಬೈಲೇ ಮುಳುಗಿ ಹೋಗಿದೆ. ನೋಡಿ, ಇವತ್ತು ಒಬ್ಬ ಗಂಡ ಹೆಣ್ಣು ಜೊತೆ 12 ಅವರ್ ಸ್ಪೆಂಡ್ ಮಾಡ್ಬೋದು, 8 ಅವರ್ ಸ್ಪೆಂಡ್ ಮಾಡ್ಬೋದು. ಆದರೆ ಮೊಬೈಲ್ ಜೊತೆ 24 ಗಂಟೆ. ನೀವು 5 ನಿಮಿಷ ಮೊಬೈಲ್ ಕಳೆದು ಹೋದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಥರ ಒಂದು ಭಾವನೆ ಬರುತ್ತೆ. ಸೊ ಇವತ್ತು ಮೊಬೈಲ್ ಅನ್ನೋದು ನಮ್ಮದು 2 ಸೆಕೆಂಡ್ ಹಾರ್ಟ್ ಇದ್ದಂಗೆ, ಫಸ್ಟ್ ವೈಪ್ ಇದ್ದಂಗೆ. ಯಾಕಂದರೆ ಇದ್ರ ಜೊತೆ ನಾವು ಭಾಳಷ್ಟು ಸಮಯವನ್ನು ಉಪಯೋಗಿಸ್ತೇವೆ. ಇವತ್ತು ನೀವು ಎಲ್ಲಿ ಹೋಗಿ ಪೇಮೆಂಟ್ ಕೂಡ ಆನ್ಲೈನಲ್ಲೇ, ಆರ್ಡರ್ ಕೂಡ ಆನ್ಲೈನಲ್ಲೇ, ಪ್ರತಿಯೊಂದು ಆನ್ಲೈನಲ್ಲಿ ಮಾಡೋದ್ರಿಂದ ಮೊಬೈಲು ಜೀವನದ ಅತಿ ಅವಶ್ಯಕದ ಒಂದು ಸಾಧನೆ. ಇದರಿಂದ ಭಾಳಷ್ಟು ಅನಾನುಕೂಲ ಇದೆ, ಹಾಗೆ ಎವ್ರಿ ಬೆನಿಫಿಟ್ ಕೂಡ ರಿಸ್ಕ್ ಜೊತೆ ಬರುತ್ತೆ. ಇದರಿಂದ ಸಾಕಷ್ಟು ಅನಾನುಕೂಲ ಇದೆ. ಏನಂದರೆ ಇವತ್ತು ನೋಡಿ, ಪ್ರತಿಯೊಬ್ಬರು ಮೊಬೈಲನ್ನು ಯೂಸ್ ಮಾಡ್ತಾರೆ, ಅಂದರೆ ರಾಂಗ್ ರೀತಿಯಲ್ಲಿ, ತಪ್ಪು ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ಭಾಳಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ನೋಡಿ, ನಮ್ಮ ಹತ್ರ ಇವತ್ತು ಭಾಳಷ್ಟು ಜನ ಬರ್ತಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ, ಇನ್ನೂ 16 ವರ್ಷ ಆಗಿರಲಿಲ್ಲ, ಆಲ್ರೆಡಿ ಅವರಿಗೆ ಸ್ಪಾಂಡಿಲೈಟಿಸ್ ಆಗಿರುತ್ತೆ, ಗ್ಲಾಸ್ ಪವರ್ ಜಾಸ್ತಿ ಆಗಿರುತ್ತೆ, ಕಣ್ಣು ಡ್ರೈ ಆಗುತ್ತೆ, ನಿದ್ದೆ ಬರಲ್ಲ, ಸಿಕ್ಕಾಪಟ್ಟೆ ಮೈಗ್ರೇನ್ ಹೆಡೇಕ್ ಬರುತ್ತೆ, ಜೊತೆಗೆ ರಾತ್ರಿ ನಿದ್ದೆ ಬರಲ್ಲ ಈ ಕತ್ತು ನೋವಿಂದ, ಮತ್ತೆ ಕತ್ತು ಫಿಕ್ಸ್ ಆಗಿರುತ್ತೆ, ಈ ಥರ ರೊಟೇಟ್ ಮಾಡೋಕ್ಕಾಗಲ್ಲ. ಇವತ್ತು ನಮಗೆ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಕರಪಟ್ಟಿ ಕ್ಲಿನಿಕ್ಗೆ ಭಾಳಷ್ಟು ಪೇಷಂಟು ಬರೋದು. ಎಲ್ಲದಕ್ಕೂ ಮೂಲ ಕಾರಣ ಮೊಬೈಲ್ ಯೂಸೇಜ್, ಜೊತೆಗೆ ಲ್ಯಾಪ್ಟಾಪ್ ಕೂಡ. ಸೊ ನನ್ನ ಮೊಬೈಲಿಂದ ಆಗುವ ಅನಾನುಕೂಲತೆಗಳು ಮತ್ತು ಅದರಿಂದ ಏನೇನೋ ದೇಹಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಕೊಡುತ್ತೇನೆ. ನೋಡಿ, ಭಾಳಷ್ಟು ಜನ ಮೊಬೈಲನ್ನು ಈ ಥರ ಯೂಸ್ ಮಾಡ್ತಾರೆ, ಇಲ್ಲ ಈ ಥರ ಯೂಸ್ ಮಾಡ್ತಾರೆ, ಇಲ್ಲ ಈ ಥರ. ಇದು ಭಾಳ ತಪ್ಪು. ಯಾಕೆಂದರೆ ನೋಡಿ, ನಿಮ್ಮ ಹೆಡ್ಡು ಸುಮಾರು 6 ರಿಂದ 8 ಪೌಂಡು. ನೀವು ಈ ಥರ ಮೊಬೈಲ್ ಯೂಸ್ ಮಾಡಿದಾಗ ಆದಷ್ಟು ಹಾನಿಗಳನ್ನು ತಡಿಬಹುದು. ಆದರೆ ಈ ಥರ ಮೊಬೈಲ್ ಯೂಸ್ ಮಾಡಿದಾಗ, ಈ ಥರ ಮಾಡಿದಾಗ ಗ್ರಾವಿಟೇಷನಲ್ ಪುಲ್ಲಿಂದ ನಿಮ್ಮ ತಲೆಯ ಭಾರ ಸುಮಾರು 6 ರಿಂದ 8 ಪಟ್ಟು ಜಾಸ್ತಿ ಆಗುತ್ತದೆ. ಜೊತೆಗೆ ಈ ಥರ ಬೆಂಡ್ ಮಾಡಿದಾಗ ವೇಟ್ ಆಫ್ ದ ಹೆಡ್ಡು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗದೆ ಬರೀ ಈ ಜಾಗದಲ್ಲಿ ಸರ್ವೈಕೋ ಥೊರಾಸಿಕ್ C7, C6, T1 ಏರಿಯಾದಲ್ಲಿ ಫೋಕಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಡಿಸ್ಕು ಪದೇ ಪದೇ ಭಾರ ಬಿದ್ದು ಮತ್ತು ಮಸಲ್ ಸ್ಟ್ರೈನ್ ಆಗಿ, ತೆಳ್ಳಗಾಗಿ, ಡ್ರೈ ಆಗಿ, ಮತ್ತು ಜೆಲ್ಲು, ಇದರಿಂದ ಒಳಗಡೆ ಇರೋ ಜೆಲ್ ಹೊರಗಡೆ ಬಂದು ಡಿಸ್ಕ್ ಬಲ್ಜ್ ಆಗಿ, ಸ್ಪಾಂಡಿಲೈಟಿಸು, ಸ್ಪಾಂಡಿಲೋಸಿಸ್ಸು, ಪಿಂಚ್ ನರ್ವ್ಸು, ಈ ಥರ ತೊಂದರೆಗಳಾಗುತ್ತೆ. ಇನಿಷಿಯಲಿ ಏನಾಗುತ್ತೆ, ನಿಮಗೆ ನೆಕ್ಕು ಸ್ಟಿಫ್ ಆಗುತ್ತೆ, ನೆಕ್ ಪೇನ್ ಬರುತ್ತೆ. ಭಾಳಷ್ಟು ಜನ ಇಗ್ನೋರ್ ಮಾಡ್ತಾರೆ. ಯಾವುದೋ ಓನ್ಲಿ ಸ್ಪ್ರೇ, ಯಾವುದೋ ಆಯಿಂಟ್ಮೆಂಟು, ಅಥವಾ ಈ ಥರ ಮಸಾಜು, ಫಿಸಿಯೋಥೆರಪಿ, ಇವೆಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡು ಹೆಂಗೋ ಕಾಲ ತಗೊಳ್ತಾರೆ. ಕೊನೆಗೆ ಇದು ಯಾವುದೋ ವರ್ಕ್ ಆಗದೆ ಇದ್ದಾಗ ಬೇರೆ ಬೇರೆ ಸಿಂಪ್ಟಮ್ಗಳು ಸ್ಟಾರ್ಟ್ ಆಗುತ್ತೆ. ಏನು? ನಂಬರ್ 1, ಕಣ್ಣು ಡ್ರೈ ಆಗೋದು, ಕಣ್ಣು ಕೆಂಪಗಾಗೋದು, ಮತ್ತು ವಿಷನ್ ಬ್ಲರ್ ಆಗ್ತಾ ಹೋಗುತ್ತೆ. ಚಿಕ್ಕ ಚಿಕ್ಕ ಅಕ್ಷರಗಳು, ದೂರದಲ್ಲಿರೋ ಬಸ್ ಬೋರ್ಡು, ಬಿಲ್ ಬೋರ್ಡು ಕೂಡ ಕಾಣುವುದಿಲ್ಲ. ಎರಡನೇದು, ಸ್ಲೋ ಆಗಿ ಮೈಗ್ರೇನ್ ಹೆಡೇಕ್ ಸ್ಟಾರ್ಟ್ ಆಗುತ್ತೆ, ಅಥವಾ ತಲೆಭಾರ ಜಾಸ್ತಿ ಆಗುತ್ತೆ. ನೆಕ್ಸ್ಟು, ರಾತ್ರಿ ನಿದ್ದೆ ಬರುವುದಿಲ್ಲ, ಮತ್ತು ಶಾರ್ಟ್ ಟರ್ಮ್ ಮೆಮರಿ ಲಾಸ್. ನಾನು ಬೆಳಗ್ಗೆ ಕೀ ಎಲ್ಲಿಟ್ಟಿದ್ದೆ, ಬೆಳಗ್ಗೆ ಏನು ಟಿಫಿನ್ ಮಾಡಿದೆ, ಇವೆಲ್ಲ ಮರೆತು ಹೋಗಿ ಸ್ಟಾರ್ಟ್ ಆಗುತ್ತೆ. ಜೊತೆ ಕೆಲವರಿಗೆ ಕಿವಿಯಲ್ಲಿ ಗುಯಿ ಅಂತ ಟಿನೈಟಿಸ್ ಸೌಂಡ್ ಬರುತ್ತೆ, ಕೆಲವೊಬ್ಬರಿಗೆ ನೋಸ್ ಬ್ಲಾಕ್ ಆಗುತ್ತೆ, ಕೆಲವರಿಗೆ ತಲೆ ತಿರುಗುತ್ತೆ, ಗಿಡಿನೆಸ್ಸು, ವರ್ಟಿಗೋ, ಡಿಜಿನೆಸ್ ಅಂತ, ಮತ್ತು ಇನ್ನೂ ಕೆಲವೊಬ್ಬರಿಗೆ ಈ ಡಬಲ್ ವಿಷನ್ ಕಾಣಿಸುತ್ತೆ. ಇದೆಲ್ಲ ಆಗೋದು ಅತಿಯಾದ ಮೊಬೈಲ್ ಬಳಕೆಯಿಂದ ಮತ್ತು ಹೆಡ್ ಫಾರ್ವರ್ಡ್ ಬೆಂಡ್ ಮಾಡಿ ಯೂಸ್ ಮಾಡೋದ್ರಿಂದ. ಇದರಿಂದ ನರ್ವ್ ಮೇಲೆ ಪ್ರೆಷರ್ ಬಿದ್ದು ಡಿಸ್ಕ್ ರೊಟೇಷನು, ಟ್ರಾನ್ಸ್ಲೇಷನ್ ಆಗಿ, ಜೊತೆಗೆ ನೆಕ್ ಮಸಲ್ ಸ್ಟಿಫ್ ಆಗಿ ಮಸಲ್ ಸ್ಪ್ಯಾಸಮ್ ಆಗುತ್ತೆ, ಜೊತೆಗೆ ಡಿಸ್ಕು ತೆಳ್ಳಗಾಗುತ್ತೆ ಹೈಟು. ಆವಾಗ ಸ್ಪೈನಲ್ ಕೆನಾಲು ನ್ಯಾರೋ ಆಗಿಬಿಟ್ಟು 2 ಬೋನ್ಗಳ ಮಧ್ಯೆ ನರ್ವ್ ಸಿಕ್ಕಾಕೊಂಡ್ಬಿಟ್ಟು ಅದು ಕೂಡ ಪೇನ್ ಬರುತ್ತೆ. ಜೊತೆಯಲ್ಲಿ ಒಂದು ಸೈಡ್ ಮಾತ್ರ ಕೈಯಲ್ಲಿ ಜೋಮ್ ಹಿಡಿಯೋದು, ನಮ್ನೆಸ್ಸು ಸ್ಟಾರ್ಟ್ ಆಗುತ್ತೆ, ಗ್ರಾಸ್ಪ್ ಮಾಡೋಕ್ಕಾಗದೇ ಇರೋದು ಒಂದು ಸೈಡ್ ಆಗುತ್ತೆ. ಮತ್ತು ಹೆಡ್ ಫಾರ್ವರ್ಡ್ ಬೆಂಡ್ ಮಾಡಿದಾಗ ನಿಮಗೆ ವಿಪರೀತ ನೋವಾಗುತ್ತೆ, ಮತ್ತು ಕತ್ತು ಇದನ್ನು ಇಲ್ಲಿ ಟಚ್ ಮಾಡೋಕ್ಕಾಗಲ್ಲ, ರಿಸ್ಟ್ರಿಕ್ಟೆಡ್ ಮೂಮೆಂಟ್ ಆಗುತ್ತೆ, ಲ್ಯಾಟ್ರಲ್ ಫ್ಲೆಕ್ಷನ್ ಕಡಿಮೆ ಆಗುತ್ತೆ. ರಾತ್ರಿ ಇಟ್ಕೊಂಡು ಮಲ್ಕೊಂಡಾಗ ಪದೇ ಪದೇ ಎಚ್ಚರ ಆಗುತ್ತೆ, ನಿದ್ರೆ ಬರದೇ ಇರೋದು. ಇವೆಲ್ಲ ಅತಿಯಾದ ಮೊಬೈಲ್ ಬಳಕೆಯಿಂದ ಮತ್ತು ರಾಂಗ್ ಮೊಬೈಲ್ ಬಳಕೆಯಿಂದ ಆಗುವ ಲಕ್ಷಣಗಳು.